ನಾನು ಮಾಹಿತಿ ತರಿಸಿದ್ದೀನಿ. ಹಿಂದೆ ಮಾತಾಡ್ತೀನಿ, ಇವಾಗ ಮಾತಾಡಿ ಮಾಹಿತಿ ತರಿಸಿದ್ದೀನಿ. ಅಲ್ಲಿ ಮಾತಾಡಿ ಅದಕ್ಕೆ ಇಮಿಡಿಯೇಟ್ ಆಗಿ ಅಲ್ಲಿ 300 ಜನರು ತಗೊಂಡಾಗ ಸರ್ ನನ್ನ ಮಾಹಿತಿ ಅಲ್ಲಿ ಟ್ರೀಟ್ಮೆಂಟ್ ಸತೆ ಪ್ರಾಥಮಿಕ ನಾನು ಈ ಸತ್ಯ ತಕ್ಷಣ ಮಾಹಿತಿ ತರಿಸಿದ್ದು ತಕ್ಷಣ ಆದೇಶವನ್ನು ಮಾಡಿಸ್ತೇನೆ. ಸರ್, ಈಗ ತಗ್ಸ್ ಆಫ್ ಲೈಫ್ ಸಿನಿಮಾ ಮತ್ತೆ ಬರೋ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಕಮಲ್ ಹಾಸನ್ ಅವರು ಇದುವರೆಗೂ ಸಾರಿ ಕೇಳಿಲ್ಲ. ನೀವು ಯಾವುದೇ ಕಾರಣಕ್ಕೂ ಸಿನಿಮಾ ಬಿಡುಗಡೆ ಮಾಡಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ರಿ. ಈಗ ಸುಪ್ರೀಂ ಕೋರ್ಟೇ ಹೇಳಿದೆ ಬಿಡುಗಡೆ ಮಾಡಬಹುದು ಸಿನಿಮಾ ಅಂತೇಳಿ. ಸರಿ, ಈಗ ನಾನು ಬಿಡುಗಡೆ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ನಾವು ಯಾವಾಗಲೂ ಕೋರ್ಟ್ ಆದೇಶವನ್ನು ಮನ್ನಣೆ ಮಾಡಬೇಕಾದಂಥ ಪರಿಸ್ಥಿತಿ. ಯಾಕಂದರೆ ನಾವು ಸಂವಿಧಾನದ ಪ್ರಜಾಪ್ರಭುತ್ವ ಮಾಡೋದು. ಈಗಾಗಲೇ ಕಮಲ್ ಹಾಸನ್ರಿಗೆ ಹೈಕೋರ್ಟ್ನೊಳಗೆ ಭಾಳ ಚೆನ್ನಾಗಿ ನಾಗಪ್ರಸನ್ನ ಅಂತಂದು ಜಡ್ಜ್ಗಳು ಭಾಳ ಚೆನ್ನಾಗಿ ಒಂದು ಹೇಳಿಕೆಯನ್ನು ಮತ್ತು ಜಡ್ಜ್ಮೆಂಟನ್ನು ಕೊಟ್ಟಿದ್ದು ನೀವು ಕೇಳಿದ್ದೀರಿ. ಅದು ಮಾಧ್ಯಮದವರು ಬಂದಿದ್ದು ಏನಾಗಿದೆ ಅದನ್ನು ಮಾಹಿತಿ ತರಿಸ್ಕೊಂಡು ನಾನು ಮಾತಾಡ್ತೀನಿ ಸಂಬಂಧಪಟ್ಟಂಥವ್ರಿಗೆ. ಯಾಕಂದರೆ ಕನ್ನಡ ಭಾಷೆ, ನೆಲ, ಜಲ, ವಿಚಾರ ಬಂದಂತೆಂಗ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಹೋಗುವಂಥ ಕೆಲಸ. ಅದನ್ನು ನಮ್ಮ ನಿರ್ಮಾಪಕರು ಮತ್ತು ಥಿಯೇಟರ್ನ ಮಾಲೀಕರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ನಾನು ಚರ್ಚೆ ಮಾಡ್ತೀನಿ. ಈಗ ಅವರು ನಿರ್ಮಾಪಕ ಸಂಘದ ಅಧ್ಯಕ್ಷರು ಮಾತಾಡ್ತೀನಿ ಮತ್ತು ಚಲನಚಿತ್ರ ಮಂಡಳಿಯವರಿಗೂ ನಾನು ಮಾತಾಡ್ತೀನಿ. ಏನು ಆದೇಶ ಆಗಿದೆ ಅಂತ ನೀವು ಹೇಳಿದ ಮೇಲೆ ನನಗೆ ಗೊತ್ತು. ಅದ್ರ ಮಾಹಿತಿ ತಗೊಂಡ್ಮೇಲೆ ನಾನು ಸ್ಟೇಟ್ಮೆಂಟ್ ಮಾಡ್ತೀನಿ. ಅಲ್ಲ ಸರ್, ಇದುವರೆಗೂ ಕೂಡ ಸಾರಿ ಕೇಳಿಲ್ಲ ಕನ್ನಡದ ಬಗ್ಗೆ. ನಾವು ಸಾರಿ ಕೇಳಾರ್ದಕ್ಕೆ ನಾವು ಸಿನಿಮಾ ಬಿಡುಗಡೆ ಮಾಡ್ಸಲ್ಲ ಅಂತಂದು ಹೇಳಿದ್ದೀವಿ. ಇಲ್ಲಿವರೆಗೂ ಆಗಿದ್ದಿಲ್ಲ. ಅದು ಕೋರ್ಟಿಗೆ ಹೋಗಿದ್ದ. ಕೋರ್ಟ್ನಾಗ ಏನಾಗಿದೆ ನೋಡೋಣಂತ. ಆದರೆ ನಮ್ಮ ಕನ್ನಡಿಗರು ಸ್ವಾಭಿಮಾನದ ವಿಚಾರ ಬಂದಾಗ ನನಗನ್ಸಿದ ಮಟ್ಟಿಗೆ ಕನ್ನಡ ಚಲನಚಿತ್ರ ಇದನ್ನು ಮಾಡೋಂಥ ಥಿಯೇಟರ್ನ ಮಾಲೀಕರು ಅದಕ್ಕೆ ಅವಕಾಶ ಕೊಡ್ಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂತೀನಿ. ಯಾಕಂತಂದ್ರೆ ಕನ್ನಡ ಅವರು ಕನ್ನಡಿಗರೇ ಅಂತ ನನ್ನ ಭಾವನೆ ಇದು. ಆದರೆ ನಾನು ಚಲನಚಿತ್ರ ಮಂಡಳಿಯವ್ರ ಜೊತೆಗೆ ಇವ್ರ ಜೊತೆಗೆ ಮಾತಾಡಿದ ಮೇಲೆ ನಿರ್ಧಾರ ನಾನು ಸಂಬಂಧಪಟ್ಟ ಚಲನಚಿತ್ರ ಮಂಡಳಿ ಮಾತಾಡಿದ ಮೇಲೆ ನಾನು ಮಾತಾಡ್ತೀನಿ. ಅವ್ರ ಜೊತೆಗೆ ಈಗ ಮಾತಾಡ್ತೀನಿ. ಮತ್ತೊಂದು ಕಡೆ ಡಿ.ಕೆ. ಸುರೇಶ್ ಅವರಿಗೆ ಇಡಿ ಅವರು ಸಮನ್ಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕಂತ ಹೇಳಿ. ನಾನು ಹೇಳಕತ್ತೀನಿ, ಬಿಜೆಪಿ ಅವರಿಗೆ ಇದು ಇಡಿ ಕೇಂದ್ರ ಸರ್ಕಾರದವ್ರಿಗೆ ಕಾಂಗ್ರೆಸ್ ಅವ್ರು ಬಿಟ್ಟರೆ ಬೇರೆದವ್ರು ಯಾರೂ ಕಾಣಂಗಿಲ್ಲ. ಮೊನ್ನೆ ನಮ್ಮಲ್ಲಿ ಯಾವುದು ಬಳ್ಳಾರಿ ಸಂಸದರು ಮತ್ತೆ ಇಡಿಗೆ ಬರೀ ಕಾಂಗ್ರೆಸ್ರಿಗೆ ಅಷ್ಟ ಐತಾನೆ ಇಡಿ, ಅದು ಬಿಜೆಪಿ ಯಾರು ಸಂಬಂಧ ಇಲ್ಲ. ಇದು ರಾಜ್ಯದ ಜನರಿಗೆ ಗೊತ್ತಾಗತ್ತೆ. ಕೊಡ್ಲಿ, ಸಮಾಜ ಕೊಡ್ಲಿ, ಏನ್ ಕೊಡ್ಲಿ, ಅದಕ್ಕೆ ಫೇಸ್ ಮಾಡೋಣ. ಅದಕ್ಕೆ ಹೇಳಿಕೆಯನ್ನು ಏನು ಕೊಡೋದೈತೆ ತಪ್ಪ, ಯಾವುದು ಹೇಳಿಕೆ ಬರ್ತೈತೆ ಅದಕ್ಕೆ ಹೇಳಿಕೆ ಕೊಡೋಂಥದ್ದನ್ನ ಸಮಾಜದೊಳಗೆ ನಾವು ಯಾವುದೇ ಸಂಸ್ಥೆ ಏನು ನೋಟಿಸ್ ಕೊಡ್ತೈತೆ ಅದಕ್ಕೆ ಹೇಳಿಕೆ ಕೊಡೋದು ನಮ್ಮದೇ ಆದಂಥ ಜವಾಬ್ದಾರಿಗಳದಾವ, ಅದನ್ನು ಮಾಡೋಣ. ಆದರೆ ನಾನು ಇಡಿ ಅವರಿಗೆ ಮತ್ತು CBI ಮತ್ತು ಇವ್ರಿಗೆಲ್ಲರಿಗೆ ಕೇಳೋದೇನು ಅಂತಂದರೆ, ಕೇಂದ್ರ ಸರ್ಕಾರ ಕೇಳೋದಂದ್ರೆ ಬಿಜೆಪಿಯವರು ಯಾರೂ ಕಣ್ಣಿಗೆ ಕಾಣಂಗಿಲ್ಲ. ಬಿಜೆಪಿ ಯಾರು ಕಣ್ಣಿಗೆ ಕಾಣಂಗಿಲ್ಲ, ಕಾಂಗ್ರೆಸ್ ಮಾತ್ರ ಇವ್ರಿಗೆ ಕಣ್ಣಿಗೆ ಕಾಣೋದು. ಇಂಥ ಎಷ್ಟೇ ಸಮನ್ಸ್ ಕೊಟ್ಟರು ಏನೇ ಕೊಟ್ಟರು ಅದಕ್ಕೆ ಉತ್ತರ ಕೊಡೋಂಥ ಬುದ್ಧಿವಂತಿಕೆ ನಮ್ದಿದೆ. CBIಗೆ ಕಾಂಗ್ರೆಸ್ ಬ್ಯೂರೋ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಿದ್ರು ಅವರು. ಹಿಂದೆ ಹೇಳ್ತಿದ್ರು ಬಿಜೆಪಿ. ಈ ಸದ್ಯ ಅದು ಏನಾಗಿದೆ ಅಂತ ಚೆನ್ನಾಗಿ ಗೊತ್ತಿದೆ ಅಲ್ಲ, ನಿಮ್ಗೂ ಗೊತ್ತಿದೆ. ಅದು ಬಿಜೆಪಿಯ ಕೈಗೊಂಬೆ ಆಗಿ ಕೆಲಸ ಮಾಡಕತ್ತಾರ, ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಮಾಡಕತ್ತಾರ. ಅವ್ರಿಗೆ ಸರ್ವ ಸ್ವತಂತ್ರವಾಗಿ ಕೆಲಸ ಮಾಡೋಂಥ ಪರಿಸ್ಥಿತಿಗಳು ಅವ್ರಿಲ್ಲ. ಅಲ್ಲ ಸರ್, ಪದೇ ಪದೇ ಈ ಡಿ.ಕೆ. ಶಿವಕುಮಾರ್ ಫ್ಯಾಮಿಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂದ್ರೆ, ನಮ್ಮ ಕಾಂಗ್ರೆಸ್ ಒಳಗ ನಮ್ಮ ನಾಯಕರನ್ನ ಅವ್ರಿಗೆ ಅವರು ನೈತಿಕವಾಗಿ ಅವ್ರನ್ನ ಕುಗ್ಗಿಸ್ಬೇಕು ಅಂತ ಪ್ರಯತ್ನಗಳನ್ನು ಮಾಡ್ತಾರೆ. ಅವ್ರು ನೈತಿಕವಾಗಿ ಕುಗ್ಗಂತ ಪ್ರಶ್ನೆ ನಾನು ಅದೇ ಹೇಳಿದ್ನಲ್ಲ, ಬ್ರಿಟಿಷರಿಗೆ ನಾವು ಎದುರಿಲ್ಲ. ಕಾಂಗ್ರೆಸ್ ಬ್ರಿಟಿಷರಿಗೆ ಹೆದರಿಲ್ಲ, ಇನ್ನು ಬಿಜೆಪಿಯರಿಗೆ ಹೆದರ್ತೀವಿ. ಇವ್ರಿಗೆ ತಕ್ಕ ಉತ್ತರ ಕೊಡ್ತಾರೆ. ಮಾಡ್ತಾ ಇದ್ದೀವಿ. ಅದಕ್ಕೆ ಸಮಿತಿ ಇದೆ, ಕನ್ನಡ ಪ್ರಾಧಿಕಾರದ ಇದೆ. ಅದನ್ನ ನಾವು ಈಗಾಗಲೇ ಪ್ರತಿ ಹಂತದೊಳಗೂ ಯಾವ್ದಾದ್ರು ಪರ್ಮಿಷನ್ ಕೊಡ್ಬೇಕಂತಂದ್ರೆ ಆ ಬೋರ್ಡು, ಆ ಫೋಟೋ ನೋಡಿದ ಮೇಲೆ ಕೊಡ್ಬೇಕಂತ ಮಾಡಿದ್ವಿ. ಅಂಥದ್ದು ಕಂಡು ಬಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇದ್ದೀವಿ. ಸರಿ, ಕೇಂದ್ರ ಸರ್ಕಾರದವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ನಮ್ಗೆ ಮಾಹಿತಿ, ಅದನ್ನ ಬಂದು ಕೊಡೋಂಥ ಕೆಲಸವನ್ನು ಮಾಡಲಿ. ಅದನ್ನ ಮೀಟಿಂಗ್ದೊಳಗೆ ಪ್ರಸ್ತಾಪ ಮಾಡ್ತೀವಿ.